ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ. ಮಾನವ ಹಕ್ಕುಗಳ ರಕ್ಷಣೆಗೆ ಅಧಿಕಾರಿಗಳು ಶ್ರಮಿಸಬೇಕು. ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಕರೆ. ಬೆಳಗಾವಿ ಅಧಿವೇಶನದಲ್ಲಿ ದಿವಂಗತ ರತನ್ ಟಾಟಾ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ ಸಚಿವ ಸಂತೋಷ್ ಲಾಡ್. ಕಲಬುರಗಿ ಪಾಲಿಕೆ ಉಪಾಯುಕ್ತರ ಮನೆ ಮೇಲೆ ಲೋಕಾಯುಕ್ತ ದಾಳಿ, ಚಿನ್ನಾಭರಣ ಜಪ್ತಿ. ಸ್ಲಂ ಜನಾಂದೋಲ ಸಂಘಟನೆಯಿಂದ ಬೆಳಗಾವಿ ಸುವರ್ಣಸೌಧದ ಎದುರು ಧರಣಿ. ರೇಣುಕಾ ಸರಡಗಿ ಸುದ್ದಿಗೋಷ್ಠಿ. ಹಡಪದ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ವ್ಯಕ್ತಿ ಕಾಣೆ ಹುಡುಕಿಕೊಡುವಂತೆ ತಾಯಿ ಮನವಿ. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ. ಗುರಣ್ಣ ಅವಂಟಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ದೇಶದ ಪ್ರತಿ ಪ್ರಜೆಯ ಘನತೆ ಮತ್ತು ಗೌರವಯುತವಾಗಿ ಬದುಕು ಸಾಗಿಸಲು ಸಂವಿಧಾನಬದ್ಧ ನೀಡಲಾಗಿರುವ ಮಾನವ ಹಕ್ಕುಗಳ ರಕ್ಷಣೆಗೆ ಅಧಿಕಾರಿ ವರ್ಗ ಶ್ರಮಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಜನಜಾಗೃತಿ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಂವಿಧಾನವು ಪ್ರತಿಯೊಬ್ಬ ದೇಶದ ಪ್ರಜೆಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸಮಾನತೆ, ಸ್ವಾತಂತ್ರ್ಯ ನೀಡಿದೆ. ಕುಡಿಯುವ ನೀರು, ಆಹಾರ, ರಸ್ತೆ, ಚರಂಡಿಯಂತಹ ಮೂಲ ಸೌಕರ್ಯಗಳು ಮಾನವ ಹಕ್ಕುಗಳ ಪರಿಮಿತಿಯಲ್ಲಿ ಒಳಗೊಂಡಿದೆ. ಇದನ್ನು ನೀಡದೆ ಹೋದರೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಎಂದು ಶ್ರೀನಿವಾಸ್ ನವಲೆ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕುರಿತು ಜನಜಾಗೃತಿಯ ಕರಪತ್ರಗಳನ್ನು ಡಿಸಿಬಿ ಫೌಜಿಯಾ ತರ್ನುಂ ಬಿಡುಗಡೆಗೊಳಿಸಿದರು. ಪ್ರತಿಜ್ಞೆ ಮಾಡುತ್ತಿದ್ದೇನೆ, ನಾನು ಭಾರತ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಮತ್ತು ನಿಷ್ಠೆ ಹೊಂದಿದ್ದೇನೆ ಹಾಗೂ ನಾನು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ನನ್ನ ಸಂವಿಧಾನಾತ್ಮಕವಾಗಿ ನಿರ್ವಹಿಸುತ್ತೇನೆ. ನಾನು ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದ ಹಕ್ಕುಗಳನ್ನು ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ವಿಚಾರಗಳಿಂದ, ಮಾತುಗಳಿಂದ ಅಥವಾ ನಡವಳಿಕೆ, ಕೃತ್ಯಗಳಿಂದ ಬೇರೆಯವರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಬದುಕು ಹಕ್ಕು ಇವಿಗೆ ಮಾನವ ಹಕ್ಕುಗಳಂತ ಪರಿಗಣನೆ ಮಾಡಿ ಆ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ಆ ಕಾಯ್ದೆ ಅಡಿಯಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೆಲಸ ಮಾಡ್ತಿದೆ. ಈ ಹಕ್ಕುಗಳನ್ನ ಹೊಂದಿದ್ದರೆ ಮನುಷ್ಯ ಸಾಧಾರಣವಾಗಿ ತನ್ನ ಜೀವನವನ್ನ
ನಡೆಸ್ತಾನೆ. ತನ್ನ ಪರ್ಸನಲ್ ತೊಂದರೆ ಬೇರೆ, ಆದರೆ ಸಾಮಾಜಿಕವಾಗಿ ಒಂದು ವ್ಯವಸ್ಥೆಯಲ್ಲಿ ಬದುಕಬೇಕಾದ್ರೆ ಇವೆಲ್ಲ ಬೇಕಾಗ್ತವೆ. ಈ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಿ ಆಗ್ತದೆ ಅಂತ ಯಾರಾದ್ರೂ ಕೇಳಿದ್ರೆ ಮೊದಲು ಹೇಳ್ತಾರೆ ಈ ಪೊಲೀಸರಿಂದ ಆಗ್ತದೆ, ಅನಾವಶ್ಯಕವಾಗಿ ಸ್ವಾತಂತ್ರ್ಯನ ಹರಣ ಮಾಡ್ತಾರೆ, ಕೂಡಿಡ್ತಾರೆ, ಹಲ್ಲೆ ಮಾಡ್ತಾರೆ ಅಂತ. ಹಾಗೆ ಅಲ್ಲಿ ಕೆಲವೊಂದು ಪ್ರಕರಣಗಳು ಇವೆ ಮಾತ್ರ, ಆದರೆ ಎಲ್ಲರಿಗೂ ಸಂಬಂಧಿಸಿದ್ದು ಹ್ಯೂಮನ್ ರೈಟ್ಸ್ ವೈಲೇಷನ್, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದು. ಇವುಗಳು ಅಧಿಕಾರಿಗಳು ಮತ್ತು ನೌಕರರಿಂದ ಆಗಬಾರ್ದು. ನಾನು ಕೆಲವೊಂದು ನಿಮಗೆ ಉದಾಹರಣೆ ಕೊಡ್ತೇನೆ. ಈ ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ 10 ನವಜಾತ ಶಿಶುಗಳು ಈ ಝಾನ್ಸಿ ರಾಣಿ ಮಹಾರಾಣಿ ಮೆಡಿಕಲ್ ಕಾಲೇಜ್ನಲ್ಲಿ ತೀರ್ಕೊಂಡ್ರು. ದೆಹಲಿಯಲ್ಲಿ 7 ಜನ ನವಜಾತ ಶಿಶುಗಳು ಮೃತಪಟ್ಟರು. ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ರಾಯಚೂರಲ್ಲಿ ಕಲುಷಿತ ನೀರಿನಿಂದ 5 ಜನ ಸತ್ತರು. ಚಿತ್ರದುರ್ಗದಲ್ಲಿ ಕಲುಷಿತ ನೀರು ಕೊಡುತ್ತೆ 2023ರಲ್ಲಿ ಸತ್ತರು. ಈ ವರ್ಷ ಮೈಸೂರಿನಲ್ಲಿ ಮತ್ತೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 6 ಜನ ಸಾವನ್ನಪ್ಪಿದ್ರು. ಪಾವಗಡದಲ್ಲಿ ಶಸ್ತ್ರ ಚಿಕಿತ್ಸೆ ಮಾಡಿದ್ರು, ಸಂತಾನ ಹರಣ ಶಸ್ತ್ರ ಚಿಕಿತ್ಸೆ ಮಾಡಿಕೊಂಡ್ರು, 3 ಜನ ಮಹಿಳೆಯರು ತೀರ್ಕೊಂಡ್ರು. ಈಗ ಬಳ್ಳಾರಿನಲ್ಲಿ 5 ಜನ ತೀರ್ಕೊಂಡ್ರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಇತ್ತು ಅಂದಿದ್ರೆ ಅದು ಅಧಿಕಾರಿಗಳಿಂದ ಆದಂತಹ ಮಾನವ ಹಕ್ಕಿನ ಉಲ್ಲಂಘನೆ. ಬದುಕು ಹಕ್ಕು ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ, ಇದು ಮಾನವ ಹಕ್ಕು, ಬದುಕಬೇಕಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ, ಬೇಜವಾಬ್ದಾರಿತನದಿಂದಾಗಿ, ಅವರ ಒಂದು ಕರ್ತವ್ಯ ಪಾಲನೆ ಸರಿಯಾಗಿ ಮಾಡದೇ ಇದ್ದಲ್ಲಿ ಜೀವಗಳು ಹೋಗ್ತವೆ. ಜೀವಗಳನ್ನು ಹೋದಾಗ ವಾಪಸ್ ಬರಕ್ಕಾಗಲ್ಲ. ಅಂತಹ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಅಧಿಕಾರಿಗಳಿಂದ ಆಗಬಾರ್ದು. ನಮ್ಮ ಕಲಬುರಗಿನಲ್ಲಿನೂ ಕೆಲವೊಂದು ಘಟನೆ ನಡೆದಿದೆ. ಈ ಅಫಜಲ್ಪುರ್ ತಾಲೂಕಿನಲ್ಲಿ ಒಂದು ಚಿಕ್ಕ ಮಗು ಸಾಂಬಾರ್ ಪಾತ್ರೆಯಲ್ಲಿ ಬಿದ್ದು ಜೀವವನ್ನು ಕಳೆದುಕೊಳ್ತು. ನಂತರ ಈ ಪೈಪ್ಲೈನ್ ಮಾಡುವಾಗ ಒಂದು ಗುಂಡಿ ತೆಗೆದಿದ್ರು, ಅಲ್ಲಿ ಒಬ್ಬನು ಮೃತಪಟ್ಟರು. ಅಂದ್ರೆ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡಬೇಕು, ನಿರ್ಲಕ್ಷ್ಯತೆ ವಹಿಸಬಾರ್ದು. ನಮ್ಮಿಂದ, ನಮ್ಮ ಕೈಯಿಂದ ಜನರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಅವುಗಳ ರಕ್ಷಣೆ ಆಗಬೇಕು. ಇಲ್ಲಿ ಸರ್ಕಾರಿ KSRTC ನಿಗಮದ ಜಾಗವನ್ನ ಪರಾವರೆ ಮಾಡ್ತಾರೆ ಅಧಿಕಾರಿಗಳು. ಅಕ್ರಮವಾಗಿ ಒಳಗೆ ಅಂಗಡಿ ಕಟ್ಟಕ್ಕೆ ಬಿಡ್ತಾರೆ. ಇಂಥವೆಲ್ಲ ಮಾಡಬಾರ್ದು. ಇವು ಈ ರೀತಿಯಾದಂಥ ಮಾನವ ಹಕ್ಕುಗಳನ್ನ ಪ್ರೊಟೆಕ್ಷನ್ಗಾಗಿ ನಾವು ಬಂದವರು. ಯಾರು ಇದನ್ನ ಮಾಡ್ತೀವಲ್ಲ, ಸರ್ಕಾರಿ ನೌಕರಿಗೆ ಸೇರಿ ಸಂವಿಧಾನದ ಬಗ್ಗೆ, ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿರ್ತೀವಲ್ಲ, ಆವಾಗ ಇದು ಈ ರೀತಿಯಾದಂಥ ಒಂದು ಪ್ರಮಾಣ ವಚನವನ್ನು ನಾವು ಸ್ವೀಕರಿಸಿ ಕೆಲಸಕ್ಕೆ ಬಂದಾಗ ನಮ್ಮ ಕೈಯಾರೆ ಸಾರ್ವಜನಿಕರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು. ಇನ್ನು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ 2 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತ ಮುತ್ಸದಿ ರಾಜಕಾರಣಿಯ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಸಮಾರಂಭದಲ್ಲಿ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಅವಿನಾಶ್ ಸಿಂಧೆ, ಸಹಾಯಕ ಆಯುಕ್ತೆ ಸಾಹಿತ್ಯ, ವಿಜ್ಞಾನೇಶ್ವರ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಡಾ ಶಿವಾನಂದ್ ಎಚ್ ಲೇಂಗಟಿ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣ್ಸ್ಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಸದನದ ಆರಂಭದಲ್ಲಿ ನಡೆದ ಸಂತಾಪ ಸೂಚಕ ಸಭೆಯಲ್ಲಿ ಸಚಿವ ಲಾಡ್ ಅವರು ಅಗಲಿದ ಹಲವು ರಾಜಕೀಯ ಧುರೀಣರನ್ನು ಸ್ಮರಿಸಿದ್ರು. ಜೊತೆಗೆ ಇತ್ತೀಚೆಗೆ ನಿಧನರಾದ ಖ್ಯಾತ ಉದ್ಯಮಿ ರತನ್ ಟಾಟಾ ಅವರನ್ನು ವಿಶೇಷವಾಗಿ ಸ್ಮರಿಸಿದ್ರು. ಉದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಕ್ಕೆ ನಿಜವಾದ ಅರ್ಥ ಕೊಟ್ಟವರು ರತನ್ ಟಾಟಾ ಅವರು. ತಮ್ಮ ಟಾಟಾ ಸಂಸ್ಥೆಯ ಬೆಳವಣಿಗೆ ಮಾತ್ರವಲ್ಲದೆ ದೇಶದ ಪ್ರಗತಿಗೂ ಆದ್ಯತೆ ನೀಡಿದ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತದ್ದು ಎಂದು ಲಾಡ್ ನುಡಿನಮನ ಸಲ್ಲಿಸಿದ್ರು. ವಿಶೇಷವಾಗಿ ರತನ್ ಟಾಟಾ ಅವರ ಬಗ್ಗೆ ಮಾತನಾಡಬೇಕಾಗಿದ್ರೆ, ಇವತ್ತಿನ ಬಿಸಿನೆಸ್ ವರ್ಲ್ಡ್ ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸಿನೆಸ್ ವರ್ಲ್ಡ್ ನಲ್ಲಿ ಎಥಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದ್ರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಅಂಡ್ ನಾರ್ಮ್ಸ್.
ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಅಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ ನಲ್ಲಿ ರತನ್ ಟಾಟಾ ಕಂಪನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡತಕ್ಕಂಥ ಕಂಪನಿ, ಬಹಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡತಕ್ಕಂಥ ಒಬ್ಬ ಗ್ರೇಟ್ ವಿಷನ್ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ರೆ, ಇವತ್ತಿನ ಬಿಸ್ನೆಸ್ ವರ್ಲ್ಡ್ ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸ್ನೆಸ್ ವರ್ಲ್ಡ್ ನಲ್ಲಿ ಎಥಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದ್ರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಅಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಅಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ ನಲ್ಲಿ ರತನ್ ಟಾಟಾ ಕಂಪನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡತಕ್ಕಂಥ ಕಂಪನಿ, ಬಹಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡತಕ್ಕಂಥ ಒಬ್ಬ ಗ್ರೇಟ್ ವಿಷನ್ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಉಪ ಆಯುಕ್ತರ ಮನೆ ಹಾಗೂ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ಕಲಬುರಗಿ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಅವರ ನೇತೃತ್ವದಲ್ಲಿ 3 ತಂಡ ರಚಿಸಿ 30ಕ್ಕೂ ಅಧಿಕ ಸಿಬ್ಬಂದಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ನಗರದ ಉದಯನಗರದಲ್ಲಿರುವ ಆರ್ಪಿ ಜಾಧವ್ ಮನೆ ಹಾಗೂ ಫರ್ದಾಬಾದ್ ಬಳಿ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ದಾಳಿ ವೇಳೆ 30 ತೊಲೆ ಚಿನ್ನಾಭರಣ ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಾಸ್ತಿ ಆಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತದೆ ಮಾಡೋರಿಗೆ. ನೀವು ಎಷ್ಟು ಅಮೌಂಟ್ 50 ಅಂದ್ರೆ ನೋಟ್ 50 ಅಂದ್ರೆ ನೋಟ್ ಒಂದು ಇದು ಕೊಡು. ಎಷ್ಟು ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸ್ಲಂ ಜನಾಂದೋಲನ ಸಂಘಟನೆಯಿಂದ ಬೆಳಗಾವಿ ಸುವರ್ಣಸೌಧದ ಎದುರು ಧರಣಿ. ರೇಣುಕಾ ಸರಡಗಿ ಸುದ್ದಿಗೋಷ್ಠಿ. ಹಡಪತಿ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ವ್ಯಕ್ತಿ ಕಾಣೆ ಹುಡುಕಿಕೊಡುವಂತೆ ತಾಯಿ ಮನವಿ. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ. ಗುರಣ್ಣ ಅವಂಟಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸ್ಲಂ ನಿವಾಸಿಗಳನ್ನು ನಿರ್ಲಕ್ಷಿಸುತ್ತಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿ ಚಲೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಲಂ ಜನಾಂದೋಲನ ಸಂಘಟನೆಯ ಜಿಲ್ಲಾ ಸಂಘಟನದ ಸಂಚಾಲಕರಾದ ರೇಣುಕಾ ಸರ್ಡ್ಗಿ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯಿಂದ ಡಿಸೆಂಬರ್ 13ರಂದು ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಂಘಟನೆಯ ಕಾರ್ಯಕರ್ತರು ಬೆಳಗಾವಿ ಚಲೋ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸುವರ್ಣಸೌಧದ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ನಡೀತಾ ಇದೆಯಲ್ಲ, ಅಲ್ಲಿ ನಮ್ಮ ಸಂಘಟನೆಯಿಂದ, ಇಡೀ ಒಂದು ರಾಜ್ಯ ಮಟ್ಟದ ಸಂಘಟನೆಯಿಂದ ಅಲ್ಲಿ ನಾವು ಒಂದು 13ನೇ ತಾರೀಕು ಪ್ರತಿಭಟನೆ, 13ನೇ ದಿನಾಂಕ 13ರಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ 2 ವರ್ಷದಿಂದ ಸ್ಲಂ ಕಾಯ್ದೆ ನೀತಿಯನ್ನು ಖಾಸಗಿ ವಲಯದಲ್ಲಿ ಇರುವಂಥ ಸ್ಲಂಗಳನ್ನು ಒಂದು ಘೋಷಣೆ ಮಾಡ್ತಾ ಇಲ್ಲ ಸರ್ಕಾರ. ಈಗಾಗಲೇ ಸರ್ಕಾರದ ಗಮನಕ್ಕೆ ಹಲವಾರು ಸಲ ವಸತಿ ಸಚಿವರಾಗಿರ್ಬೋದು ಜಮೀರ್ ಅಹಮದ್ ಖಾನ್ ಮತ್ತು ವಸತಿ ಕಾರ್ಯದರ್ಶಿಯಾದ ಅವರಿಗೂ ಸಹ ಗಮನಕ್ಕೆ ತಂದರೆ ಅವರು ಏನೋ ಕೇರೆ ಅಂತ ಇಲ್ಲ. ಯಾಕಂದರೆ ಅವರು ಬಡ ಜನರ ಒಂದು ಕಷ್ಟ ನೋವನ್ನು ಉಂಡವರಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ಬಡವರು ಅನ್ನೋದನ್ನು ಅವ್ರಿಗೆ ಕನಿಷ್ಠದಲ್ಲಿ ನೋಡ್ತಾ ಇರೋಂಥದ್ದು ಸರ್ಕಾರನ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಇವತ್ತು ಈ ಸರ್ಕಾರ ಇದೆ ಅಂದರೆ ಸ್ಲಂ ಜನರಿಂದನೇ ನಾವು, ಯಾಕಂದರೆ ಯಾವುದೋ ಒಂದು ಪಕ್ಷ ಬಂದು ಸ್ಲಂ ಜನರಿಗೆ ಒಳಿತನ್ನು ಮಾಡುತ್ತೆ ಅನ್ನೋ ಒಂದು ಸಲುವಾಗಿಯೇ ಈ ಪಕ್ಷಕ್ಕೆ ಬೆಂಬಲಿಸಿ ನಾವು ತಂದಿರೋಂಥದ್ದು. ಜಮೀರ್ ಅಹಮದ್ ಖಾನ್ಗೂ ಆ ಕಷ್ಟ ಗೊತ್ತಿಲ್ಲ, ಮತ್ತು ನವೀನ್ ರಾಜ್ ಸಿಂಗ್ ಅವರಿಗೂ ಗೊತ್ತಿಲ್ಲ. ಎಲ್ಲ ರಿಯಲ್ ಎಸ್ಟೇಟ್ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇರೋಂಥದ್ದು. ಇನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 1,80,253 ಮನೆಗಳು ಮಾಡ್ತೀವಿ ಅಂತ 2 ವರ್ಷದಿಂದ ಇಲ್ಲಿವರೆಗೆ ಬರೀ 60,000 ಮನೆಗಳನ್ನು ಮಾಡಿರೋಂಥದ್ದು. 2020ರಲ್ಲಿ ಹಕ್ಕುಪತ್ರ ಮತ್ತು ಸ್ಲಂ ಜನರಿಗೆ ನೋಂದಣಿ ಸೇಲ್ಡೀಡ್ ಕೊಡಬೇಕನ್ನೋ ಆದೇಶ ಹೊರಡಿಸಿದರೂ ಸಹ ಇಲ್ಲಿವರೆಗೆ ಒಂದು 60,000 ಹಕ್ಕುಪತ್ರಗಳನ್ನು ಇಡೀ ರಾಜ್ಯದಲ್ಲೇ ಕೊಟ್ಟಿರೋಂಥದ್ದು. ಯಾಕಂದರೆ ಹಕ್ಕುಪತ್ರ ಎಷ್ಟು ಜನರಿಗೆ ನಾವು ಸುಮಾರು ಒಂದು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋಂಥದ್ದು. ತಾವು ಅದಕ್ಕೆ ಬೆಂಬಲವಾಗಿದ್ದಿದ್ರಿ. ಈಗ ಅವ್ರ ಹಕ್ಕುಪತ್ರ ಅಂದರೆ ಅದನ್ನು ಯಾವುದೋ ಒಂದು ಕಾಟಾಚಾರಕ್ಕಾಗಿ ಕೊಟ್ಟು ಜನರಿಗೆ ಬಾಯಿಗೆ ತುಪ್ಪ ಸವರಂಥ ಕೆಲಸನ ಮಾಡ್ತಾ ಇದ್ದಾರೆ. ಹಕ್ಕುಪತ್ರ ಅಂದರೆ ಅವ್ರ ಮನೆ ಒಂದು ಸೇಲ್ಡಿಡ್ ಓನರ್ ಆಗ್ತಾರಂತ, ಓನರ್ ಆಗಬಾರ್ದು ಅಂತ ಅನ್ನೋದು ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಇದು ಮಾಡ್ತಾ ಇರೋದು. ಸೇಲ್ಡಿಡ್ ಕೊಡು ಅಂತ ಹೇಳಿದ್ರೆ 24 ವರ್ಷದ ಸೇಲ್ಡಿಡ್ ಆಗ್ತಾ ಇದ್ದಾರೆ ಸರ್. 24 ವರ್ಷದ ಹಾಕಿದ್ರೆ ನಮ್ಮ ಜನರು ಎಲ್ಲಿಂದ ಅದನ್ನು ಭರಿಸಬೇಕು. ಮತ್ತು ಈ ಪ್ರಕ್ರಿಯೆಯನ್ನು ಈಗ ತಕ್ಷಣ ಗುಲ್ಬರ್ಗದಲ್ಲೇ ನಿಲ್ಲಿಸಿದ್ದಾರೆ. 3 ತಿಂಗಳಾಯಿತು. ನೀವು ಮೊದಲು ಟ್ಯಾಕ್ಸ್ ಕಟ್ಟ್ರಿ ಸರ್ಕಾರಕ್ಕೆ, ಆಮೇಲೆ ಸೇಲ್ಡಿಡ್ ಕೊಡ್ತೀನಿ ಅನ್ನೋ ಒಂದು ಇದನ್ನು ಹಿಡ್ಕೊಂಡು ಕುಂತಿರೋಂಥದ್ದು. ಇನ್ನು ಖಾಸಗಿ ವಲಯದಲ್ಲಿ ಇರುವಂಥ ಸ್ಲಮ್ಗಳಿಗೆ ಸುಮಾರು 50 ವರ್ಷಗಳಿಂದ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅವರಿಗೂ ಸಹ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿ ಇಡೀ ಕರ್ನಾಟಕದಲ್ಲಿ 710 ಸ್ಲಮ್ಗಳು ಖಾಸಗಿ ವಲಯದಲ್ಲಿ ಇರೋಂಥ ಅವರಿಗೆ ಸಹ ಹಕ್ಕುಪತ್ರವನ್ನು ಕೊಡುವಂಥ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಇಲ್ಲಿ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸ್ಲಮ್ ಕಾಯ್ದೆನ 1973 ಕಾಯ್ದೆಯನ್ನು 2 ವರ್ಷದಿಂದ ಉಲ್ಲಂಘನೆ ಮಾಡ್ತಾ ಇದ್ದಾರೆ. 2-3 ಸಲ ಅವ್ರ ಜೊತೆ ಜಮೀರ್ ಅಹಮದ್ ಖಾನ್ ಸಚಿವರ ಜೊತೆನೂ ಸಭೆಯನ್ನು ಮಾಡಿ ಇದು ಅವ್ರ ಗಮನಕ್ಕೆ ತಂದರೂ ಸಹ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಹೊರತು ಲಿಖಿತವಾಗಿ ಅವರು ಕೊಟ್ಟಿರೋಂಥ ಆದೇಶವನ್ನು ಹಿಂಪಡಿತಾ ಇಲ್ಲ. ಮೊನ್ನೆ ಸಚಿವರಿಗೂ ಇಲ್ಲಿರೋಂಥ ಕಲಬುರಗಿಯಲ್ಲಿ ಇರೋಂಥ 2 MLAಗೂ ಸಹ ಕೊಟ್ಟಿವಿ. ಅಧಿವೇಶನದಲ್ಲಿ ಮಾತಾಡಬೇಕು ಖಾಸಗಿ ವಲಯದಲ್ಲಿ ಇರೋಂಥ ಸ್ಲಮ್ಗಳ ಬಗ್ಗೆ ಅಂದರೆ ಇದು ಮಾಡ್ತಾ ಇಲ್ಲ. ಅವರು ಗಮನಕ್ಕೆ ತಗೊಲಾರ್ದಂತಲೇ ಒಂದು ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ. ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಸ್ಲಮ್ ಜನರ ಪರವಾಗಿರುವಂಥ ಕಾಯ್ದೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲಾಂದರೆ ಸ್ಲಮ್ ಜನರು ಎಲ್ಲ ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಸಿದ್ಧರಿರ್ತೀವಿ ಅಂತ ಹೇಳ್ತಾ 13ನೇ ತಾರೀಕು ನಾವು ಬೆಳಗಾವಿಯಲ್ಲಿ ಕಲಬುರಗಿಯಿಂದ ಸುಮಾರು ಒಂದು 50 ಜನಕ್ಕಿಂತ ಹೆಚ್ಚು ಜನ ಧರಣಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಒಂದು 2,000 ಜನ ಬೆಳಗಾವಿಯ ಅಧಿವೇಶನದಲ್ಲಿ ಸ್ಲಮ್ ಜನರು ಪಾಲ್ಗೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ಗೌರಮ್ಮ ಮಾಕ,
ಮುಖಂಡರಾದ ಶರಣು ಕಣ್ಣಿ, ಸುನಿತಾ ಕೊಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಹಡಪದ್ ಸಮಾಜದ ಮೀಸಲಾತಿ ಹಾಗೂ ನಾನಾ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ ಹಡಪದ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಈರಣ್ಣ ಹಡಪದ್ ಅವರು, ಕರ್ನಾಟಕದಲ್ಲಿ ಹಡಪದ ಸಮಾಜದ ಜನಾಂಗ ಸುಮಾರು 18 ರಿಂದ 20 ಲಕ್ಷ ಜನಸಂಖ್ಯೆ ಇದ್ದು, ಆಯಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತಾರೆ. ಇಷ್ಟೊಂದು ಜನಸಂಖ್ಯೆ ಇದ್ರೂ ಸಹ ಸವಲತ್ತುಗಳಿಂದ ವಂಚಿತವಾಗಿದೆ. ಹೀಗಾಗಿ ಅಧಿವೇಶನದಲ್ಲಿ ಹಡಪದ ಸಮಾಜದ ವಿವಿಧ ಬೇಡಿಕೆ ಈಡೇರಿಸುವ ಕುರಿತು ಚರ್ಚಿಸಿ ಸವಲತ್ತುಗಳನ್ನು ಜಾರಿಗೆ ತರುವಂತೆ ಆಗ್ರಹಿಸಿದ್ದಾರೆ. ಇಂದು ಕಲಬುರಗಿಯಲ್ಲಿ ಸಮಸ್ತ ಹಡಪದ ಸಮಾಜದ ಎಲ್ಲ ನಮ್ಮ ಕ್ಷೌರಿಕ ಬಂಧುಗಳು ಮತ್ತು ಹಡಪ ಸಮಾಜ ಎಲ್ಲ ಬಾಂಧವರು, ಹಿರಿಯರು, ಯುವಕರು ಸೇರಿ ಇವತ್ತು ನೂರಾರು ಜನಸಂಖ್ಯೆಯೊಂದಿಗೆ ತಿಮ್ಮಾಪುರ ಚೌಕ್ನಿಂದ ಮಿನಿ ವಿಧಾನಸಭಾ ಡಿಸಿ ಆಫೀಸ್ವರೆಗೆ ಒಂದು ಹೋರಾಟದ ಮುಖಾಂತರ ನಾವು ಒಂದು ನಮ್ಮ ಸಮಾಜದ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿ ನೀಡಬೇಕೆಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇಂದು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ. ಈ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರಿಗೆ, ಸಮಸ್ತ ಎಲ್ಲ ಸಚಿವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಬೇಕು ಬೇಡ ಜ್ವಲಂತ ಸಮಸ್ಯೆಗಳು ಮತ್ತು ಹಡಪ ಸಮಾಜದ ಎಲ್ಲ ನಾನಾ ಬೇಡಿಕೆಗಳಲ್ಲಿ ಮೀಸಲಾತಿಗಳು ನಾವು ಡಿಸಿ ಮುಖಾಂತರ ಎಲ್ಲರಿಗೂ ಕಳಿಸ್ತಾ ಇದ್ದೇವೆ. ಬಂಧುಗಳೇ, ತಮ್ಮ ತಿಳಿದ ಹಾಗೆ ಈ ನಿನ್ನೆ ಪ್ರಾರಂಭವಾದ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಬಹಳ ಒಂದು ಇದರಿಂದ ಆಗಿದೆ. ಆದರೆ ಅಲ್ಲಿ ಒಂದು ತಪ್ಪೇನಾಗಿದೆಪ್ಪ ಅಂತಂದ್ರೆ, ನಮ್ಮ ಸಭಾಪತಿಗಳಾದಂತಹ UT ಖಾದರ್ ಸಾಹೇಬರು ಇವತ್ತು ಅವ್ರಿಗೆ ಇತಿಹಾಸ ಗೊತ್ತಿಲ್ಲೋ, ಆದರೆ ಎಲ್ಲಾ ಶರಣರ ಅವ್ರ ಲೆಟರ್ ಇದೆ ನನ್ನ ಹತ್ರ. ಎಲ್ಲಾ ಲೆಟರ್ ಅಲ್ಲಿ ಎಲ್ಲಾ ಸಮಾಜದ ಶರಣರ ಒಂದು ಹೆಸರು ಉಲ್ಲೇಖ ಮಾಡಿದ್ರೆ, ಯಾಕಂದ್ರೆ ಸಾಕ್ಷಾತ್ ಚಿತ್ರ ಬಿಡುಗಡೆ ಮಾಡಿದ್ರು ನಿನ್ನೆ ಚಳಿಗಾಲ ಅಧಿವೇಶನದಲ್ಲಿ. ಅಲ್ಲಿ ಹಡಪದಪ್ಪಣ್ಣ ಅಂತಂದ್ರೆ ಬೇರೆಲ್ಲ, ಬಸವಣ್ಣ ಅಂದ್ರೆ ಬೇರೆಲ್ಲ, ಹಡಪದಪ್ಪಣ್ಣರ ಪರ್ಸನಲ್ ಸೆಕ್ರೆಟರಿ ಅವ್ರ ಹೆಸರೇ ಕೂಡ ಅವ್ರ ಲೆಟರ್ ಅಲ್ಲಿ ಇಲ್ಲ. ಇವತ್ತು ನಾ ಹೇಳಕ್ ಬಯಸ್ತೀನಿ, ಸಭಾಪತಿಗಳೇ, ಸ್ಪೀಕರ್ ಅವರೇ, ನಿಮಗೆ ಇತಿಹಾಸ ಗೊತ್ತಿದ್ರೆ ಮಾತಾಡಿ ಲೆಟರ್ ಕೊಡಿ. ಏನಪ್ಪಾ ಅಂತಂದ್ರೆ, ಇವತ್ತು ಎಲ್ಲಿ ಶಿವನೋ ಅಲ್ಲಿ ನಂದಿ, ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಬಸವಣ್ಣನೋ ಅಲ್ಲಿ ಅಪ್ಪಣ್ಣ ಅಂತ ಇವತ್ತು ಎಲ್ಲ ಜಾಹೀರಾಗಿದೆ. ಅದೆಲ್ಲ ಖಾದರ್ ಅವ್ರಿಗೆ ಹೇಳ್ತಾ ನಾನು ಇವತ್ತಿನ ದಿವಸ ಹೋರಾಟ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಬೇಡಿಕೆಗಳವ. ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಬಹಳಷ್ಟು ದಿನದಿಂದ ನಾವು ಬೇಡಿಕೆಗಳು ತಮಗೆ ಇಟ್ಟಿದ್ದೆವು. ಆ ಬೇಡಿಕೆ ಕೂಡ ಸಂಪೂರ್ಣವಾಗಿ ಈಡೇರಿಸಲು ವಿಫಲರಾಗಿದ್ರಿ. ಯಾಕಂದ್ರೆ ಹೋದ ಸರ್ಕಾರ ಮಾಡತಕ್ಕಂತ ಈ ಸಮಾಜ ಇವತ್ತು ಒಂದು ದಿವಸ ನಮ್ಮ ಸಮಾಜ ಎಂತ ಸಮಾಜಪ್ಪ ಅಂತಂದ್ರೆ ತಮಗೆಲ್ಲ ತಿಳಿದಿರೋ ಹಾಗೆ ಚೌರಮುಂಡನೆ ಮಾಡಿ ನಾವು ಜೀವನ ಮಾಡ್ತಕ್ಕಂಥ ಸಮಾಜ. ಇವತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿಗಳ ಕಲ್ಲು ನೋಡುದಿಲ್ಲ, ಮತ್ತೆ ಬೆಂಕಿ ಹಚ್ಚಿಲ್ಲ, ಬಸ್ಗಳಿಗೆ ಬೆಂಕಿ ಹಚ್ಚಿಲ್ಲ. ನಾವು ಸಾಕ್ಷಾತ್ ನಮ್ಮ ಅಣ್ಣ ಬಸವಣ್ಣನ ಸಿದ್ಧಾಂತ ಮತ್ತು ಬಾಬಾ ಸಾಹೇಬರ ಸಿದ್ಧಾಂತ ಬಳಸ್ತಕ್ಕಂಥ ನಮ್ಮ ಸಮಾಜ ಸಾತ್ವಿಕ ಸಮಾಜ, ಶರಣ ತತ್ವಗಳನ್ನು ಮೈಗೂಡ್ತಕ್ಕಂಥ ಸಮಾಜ. ನಾವು ಚೌರಮುಂಡನೆ ಮಾಡಿ ಆ ಚೌರಮುಂಡನೆ ಮಾಡಿದ ಆ ದುಡ್ಡಿನಲ್ಲಿ ನಮ್ಮ ಮಕ್ಕಳು, ನಾವು ಕುಟುಂಬವನ್ನು ಸಾಗಿಸ್ತಕ್ಕಂಥ ನಮ್ಮ ಒಂದು ವೃತ್ತಿ. ಅಂತ ಒಂದು ಸಮಾಜ ಇಡೀ ಕರ್ನಾಟಕದ 18 20 ಲಕ್ಷ ಜನಸಂಖ್ಯೆ ಇದ್ದೀವಿ. ಎಷ್ಟು 20 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜಕ್ಕೆ ಇವತ್ತು ನಾನಾ ಬೇಡಿಕೆಗಳು ಯಾವ ಸರ್ಕಾರ ಬಂದರೂ ವಿಫಲ ಮಾಡ್ರೆ ನಮಗೆ ಬೇಡಿಕೆ ಈಡೇರಿಸಿಲ್ಲ. ನಮ್ಮ ಕಲಬುರಗಿಯಲ್ಲಿ ಇವತ್ತು ಸಮುದಾಯ ಭವನ ಇಲ್ಲ. ಆ ಸಮುದಾಯ ಭವನಕ್ಕೆ 20-50 ಲಕ್ಷಗಳನ್ನು ನೀಡಬೇಕಾಗಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು ಹಡಪದಪ್ಪನ ಅಧ್ಯಯನ ಪೀಠ ಇದೆ. ಆ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ಮಾಡಲು 1 ಕೋಟಿ ರೂಪಾಯಿಗಳನ್ನು ನೀಡಬೇಕಂತ ಹೇಳ್ತೀನಿ. ಆದ್ರೆ ಹೋದ ಸರ್ಕಾರ ಮಾಡತಕ್ಕಂತ ನಮ್ಮ ಒಂದು ನಿಗಮವನ್ನು, ಆ ನಿಗಮ ಬಹುಮತಕ್ಕೆ ನಿಗಮ ಆಗುಳಿದೆ, ಅದರಲ್ಲಿ ಯಾವುದೇ ಫೈನಾನ್ಸಿಯಲ್ ಅಪ್ರೂವಲ್ ಕೊಟ್ಟಿಲ್ಲ. ಮತ್ತೆ ಅದಕ್ಕೆ ಒಂದು 50 ಕೋಟಿಗಳನ್ನು ನೀಡಿ ಒಂದು ಸಂಪೂರ್ಣವಾಗಿ ಆ ನಿಗಮವನ್ನು ಜಾರಿಗೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ಅದೇ ರೀತಿಯಾಗಿ ದಿನನಿತ್ಯ ನೋಡಿರ್ಬೋದು, ಮಹಾನುಭಾವರು, ಶಾಸಕರಾಗಲಿ, ಸಚಿವರಾಗಲಿ ಇವತ್ತಿನ ಜಾತಿ ಹತ್ತರೆ ನಮಗೆ ಅವಶ್ಯ ಪದವಾದ ಅವನ ಕಾನೂನು ನಿಷೇಧ ಪದವಾದ ಮತ್ತು ಸರ್ಕಾರ ನಿಷೇಧ ಮಾಡಿದ ಒಂದು ಪದವನ್ನು ಬಳಕೆ ಮಾಡ್ತಾರೆ. ನಮಗೆ ಬಹಳ ನೋವು ಉಂಟಾಗುತ್ತೆ ಕ್ಷೌರಿಕರಿಗೆ. ಅದಕ್ಕೋಸ್ಕರ ಹಜಾಮ ಅಂತ ಯಾರು ಬೈದ್ರಲ್ಲ ಅವರಿಗೆ ಅಟ್ರಾಸಿಟಿ ಕಾನೂನು ನೋಡಿ ಕೇಸ್ ದಾಖಲೆ ಮಾಡಲು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಬಂಧುಗಳೇ, ಹಡಪದಪ್ಪಣ್ಣ ಏನು ಬೇರೆ ಅಲ್ಲ, ವಿಶ್ವಗುರು ಬಸವಣ್ಣ ಏನು ಬೇರೆ ಅಲ್ಲ. ಹಡಪದಪ್ಪಣ್ಣ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿದ್ರು. ಬಸವ ಕಲ್ಯಾಣದಲ್ಲಿ ಗವಿ ಇದೆ.
ಬಸವಣ್ಣರ ಗವಿ ಇದೆ. ಆ ಗವಿ ಎಡಪಕ್ಕದಲ್ಲಿ ಒಂದು ಗವಿ ಇದೆ, ಅದು ಹಡಪದಪ್ಪಣ್ಣನವರ ಗವಿ. ಇನ್ನೂ ಕೂಡ ಆ ಗವಿಯನ್ನು ಕೂಡಲ ಸಂಗಮ ಪ್ರಾಧಿಕಾರದಲ್ಲಿ, ಬಸವ ಕಲ್ಯಾಣ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲಾ ಶರಣರ ಅವರ ಜನ್ಮ ಸ್ಥಳವಾದ ಎಲ್ಲಾ ಸ್ಥಳಗಳನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಿದ್ದಾರೆ. ಇದೇ ನಮ್ಮ ಹಡಪದಪ್ಪಣ್ಣ ಮತ್ತು ಲಿಂಗಮ್ಮ ತಾಯಿಯವರ ಒಂದು ದೇಗಿನಾಳ ಮಸೀಬಿನಾಳ ಊರನ್ನು, ಆ ಊರಿನ ಅವರ ಮನೆಯನ್ನು ಕೂಡಲ ಸಂಗಮದ ಪ್ರಾಧಿಕಾರ ತೆಗೆದುಕೊಂಡು ಕೂಡಲೇ ಅಭಿವೃದ್ಧಿ ಮಾಡಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಬಹಳಷ್ಟು ಬೇಡಿಕೆಗಳಿವೆ. ಆ ಬೇಡಿಕೆಗಳಲ್ಲಿ ನಮ್ಮ ಜಾತಿ ಚೌರಿಕವಾಗಿ ನಮ್ಗೆ ಟಚೇಬಲ್ ಅನ್ಟಚೇಬಲ್, ಬೇರೆಯವರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತಂತ, ನಮಗೆ ನೋಡಿದ್ರೆ ಶೋಷಣೆ ಆಗ್ತದ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗ ಒಳ ಮೀಸಲು ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಕೊಡಬೇಕು. ಇಲ್ಲಪ್ಪ ಅಂದ್ರೆ SC ಕ್ಯಾಟಗರಿಯಲ್ಲಿ ನಮಗೆ ಸೇರ್ಪಡೆ ಮಾಡ್ಕೋಬೇಕಂತ ಇವತ್ತಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ನಮ್ಮ ಸಮಾಜ ಇವತ್ತು ಬಹಳಷ್ಟು ಬೇಡಿಕೆಗಳು ಇದ್ರೂ ಕೂಡ ನಾವು ಯಾವುದೇ ರೀತಿಯ ಇಲ್ಲಿವರೆಗೂ ಹೋರಾಟಗಳನ್ನು ಮಾಡ್ಕೊತಾ ಬಂದಿದ್ದೀವಿ. ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದೆವು, ತಮ್ಮಟೆ ಚಳವಳಿಗಳು, ದಂಡ ನಮಸ್ಕಾರ ಮಾಡಿದೆವು, ಮತ್ತೆ ವಿಭಿನ್ನ ರೀತಿಯ ಒಂದು ಚೌರಮುಂಡಿನ ಅಣುಕು ಪ್ರದರ್ಶನ ಮಾಡಿ ಬಹಳಷ್ಟು ಸರ್ಕಾರದ ಗಮನ ಸೆಳೆಯಲು ನಾವು ಮಾಡ್ತಕ್ಕಂಥ ಈ ಸಮಾಜ ಯಾವುದೋ ಉಗ್ರವಾದ ಹೋರಾಟ ಮಾಡಿಲ್ಲ. ಅಸಲಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ, ನಮ್ಮ ಸಮಾಜ ಹರಿತವಾದ ವಸ್ತ್ರ ನಮ್ಮ ಕೈಯಲ್ಲಿದ್ರು ಕೂಡ ಯಾರಿಗೂ ನೋವು ಓಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅವರಿಗೆ ಚೌರ ಮುಂಡನೆ ಮಾಡಿ ಅವರಿಗೆ ಎರಡನೇ ತಾಯಿಗೆ ಸೇವೆ ಮಾಡ್ತಕ್ಕಂಥ ಯಾವುದು ಸಮಾಜ ಇದ್ರೆ ಅದು ಹಡಪದ ಚೌರಿಕ ಸಮಾಜ. ಇವತ್ತಿನ ದಿವಸ ಈ ಸಮಾಜಕ್ಕೆ ಬಹಳಷ್ಟು ತಾಳ್ಮೆ ಇದೆ. ತಾಳ್ಮೆ ಮೀರಿ ಹೋಗ್ಬಿಡ್ಸ್ಬೇಡ್ರಿ. ಬರ್ತಕ್ಕಂಥ ದಿನದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಎಲ್ಲ ಹಡಪ ಸಮಾಜದ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿ, ಒಂದು ವೇಳೆ ತಾವು ಈ ಚಳಿಗಾಲ ಅಧಿವೇಶನದಲ್ಲಿ ಈ ಅಧಿವೇಶನ ಮುಗುವವರೆಗೂ ಕೂಡಲೇ ನಮ್ಮ ಹಡಪ ಸಮಾಜ ಬೇಡಿಕೆ ಈಡೇರಿಸಲಿ ಅಂತಂದ್ರೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಹಡಪ ಸಮಾಜದವರೆಲ್ಲ ಬಂದು ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮ ಹಾಕೊಂಡು ಬೆಂಗಳೂರು ವಿಧಾನಸೌಧ ಮುತ್ತಿ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಪ್ರತಿಭಟನೆಯಲ್ಲಿ ರಮೇಶ್ ಹಡಪದ್, ಬಸವರಾಜ್ ಹಡಪದ್, ಬಸವರಾಜ್ ಹಳ್ಳಿ, ರಮೇಶ್ ಮಲ್ಕೋಡ್, ಭಗವಂತ್ ಹಡಪದ್, ಚಂದ್ರಶೇಖರ್ ಹಡಪದ್, ಮಲ್ಲಿಕಾರ್ಜುನ್ ಸಾವಳಗಿ, ಶಿವಶರಣಪ್ಪ ಯಳವಂತಿಗೆ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ತಾರ್ಫೆಲ್ ಬಡಾವಣೆಯ ನಿವಾಸಿ ಶರಣಪ್ಪ ಪೂಜಾರಿ ಎಂಬ ವ್ಯಕ್ತಿ ಮನೆಯಿಂದ ಹೊರಗೆ ಹೋದವನು ಕಾಣೆಯಾಗಿದ್ದು, ಈ ಕುರಿತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ 27ರಂದು ಯಾರೂ ಇಲ್ಲದ ವೇಳೆ ಮನೆಯಿಂದ ಹೊರ ಹೋದವನು ಈವರೆಗೂ ಪತ್ತೆ ಇಲ್ಲ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ನನ್ನ ಮಗನನ್ನ ಹುಡುಕಿಕೊಡಿ ಎಂದು ಶರಣಪ್ಪ ಅವರ ತಾಯಿ ಅಂಬಾಬಾಯಿ ಅವರು ಮನವಿ ಮಾಡಿದ್ದಾರೆ. ಕಾಣೆಯಾಗಿರುವ ವ್ಯಕ್ತಿಯ ವಯಸ್ಸು 34. ಆತ ತೆರಳುವಾಗ ಮೈಕಟ್ಟು 5.3 ಫೀಟ್ ಎತ್ತರವಿದ್ದು ಕಪ್ಪು ಮೈಬಣ್ಣ ಹೊಂದಿದ್ದಾನೆ. ಮನೆಯಿಂದ ಹೋಗುವಾಗ ಬಿಳಿ ಮತ್ತು ನೀಲಿ ಬಣ್ಣದ ಚೌಕಡಿ ಶರ್ಟ್ ಮತ್ತು ನೀಲಿ ಬಣ್ಣದ ಪ್ಯಾಂಟ್ ಧರಿಸಿದ್ದಾನೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಎಲ್ಲಿಯಾದರೂ ಪತ್ತೆಯಾದ್ರೆ ದೂರವಾಣಿ ಸಂಖ್ಯೆ 98803988814ಗೆ ಸಂಪರ್ಕಿಸಲು ಕೋರಲಾಗಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಿವೃತ್ತ ಸರ್ಕಾರಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 16ರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಪ್ರಧಾನ ಮುಖ್ಯ ಸಂಚಾಲಕರಾದ ಗುರಣ್ಣ ಅವಂಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 2022ರ ಜುಲೈ 1ರಿಂದ 2024ರ ಜುಲೈ 31ರ ಅವಧಿಯಲ್ಲಿ ನಿವೃತ್ತ ನೌಕರರಾದ ನಾವುಗಳು 7ನೇ ವೇತನ ಆಯೋಗ ಅವಧಿಯಲ್ಲಿಯೇ ಸೇವೆ ಸಲ್ಲಿಸಿದ್ದು, ಡಿಸಿಆರ್ಜಿ ಕಮ್ಯುಟೇಷನ್ಗಳಿಗೆ ರಜೆ ನಿಗದೀಕರಣದ ಮೊತ್ತವನ್ನ 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡುವಂತೆ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 16ರಂದು ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಲಕ್ಷ ನಿವೃತ್ತ ನೌಕರರು ಒಟ್ಟಾರೆಯಾಗಿ ಇವತ್ತು ನಿವೃತ್ತಿ ಹೊಂದೇ ಇರತಕ್ಕಂಥ ನೌಕರರಿದ್ದು, ಅದರಲ್ಲಿ 1/7/2022ರಿಂದ 31/7/2024ರ ಅವಧಿಯಲ್ಲಿ ನಿವೃತ್ತರಾದಂಥ ನೌಕರರ ಸಂಖ್ಯೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿಗಮ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನೌಕರರು ಸೇರಿ ಒಟ್ಟಾರೆ 26,430 ನೌಕರರಿದ್ದು, ಈ ನೌಕರರಿಗೆ 7ನೇ ವೇತನ ಅನುಷ್ಠಾನ ಮಾಡುವಲ್ಲಿ ಇವತ್ತು ನಮಗೆ ವೇತನದಲ್ಲಿ ತಾರತಮ್ಯ ಆಗಿದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ಯಾವ ರೀತಿ ಅಂದರೆ, 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು 1/7/2022ರಿಂದ. ಆದರೆ ಆರ್ಥಿಕ ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸಿದ್ದು
1/8/2024 ಇದು ಸರ್ವಿಸ್ನಲ್ಲಿ ಇರ್ತಕ್ಕಂಥವರಿಗೆ ಯಾವುದೇ ರೀತಿಯಿಂದ ವ್ಯತ್ಯಾಸ ಆಗಲ್ಲ. ಅಲ್ಲಿ ಕಾಲ್ಪನಿಕ ವೇತನ ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಅಥವಾ ಅರಿಯರ್ಸ್ ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲಿ ಬಂದಿಲ್ಲ. ಈ ನಿವೃತ್ತಿ ಹೊಂದಿರತಕ್ಕಂಥವರಿಗೆ ನಿವೃತ್ತಿ ವೇತನ ಪರಿಷ್ಕರಣೆಯಾಗಿದ್ದು ಅಥವಾ ಅನುಷ್ಠಾನಕ್ಕೆ ಸಮಿತಿ ವರದಿ ಕೊಟ್ಟಿದ್ದು ವೇತನ ಸಮಿತಿ ಅನುಷ್ಠಾನಕ್ಕೆ ಬಂದಿದ್ದು 1/7/2022 ಮತ್ತು ಆರ್ಥಿಕವಾಗಿ ಅನುಷ್ಠಾನ ಮಾಡಿದ್ದು 1/8/2024 ಈ ಅವಧಿಯಲ್ಲಿ ಇವತ್ತು ನಮಗೆ ಹಳೆಯ ವೇತನ ಶ್ರೇಣಿಯಲ್ಲಿ ನಿವೃತ್ತರಾದಂಥ ನೌಕರಿಗೆ ಸಿಗ್ತಕ್ಕಂಥ ಅದು DCRG ಅನುದಾನ ಆಗಿರ್ಬೋದು, ಕಂಪ್ಯೂಟೇಷನ್ ವ್ಯಾಲ್ಯೂ ಅನುದಾನ ಆಗಿರ್ಬೋದು, ಗಳಿಕೆ ರಜೆಯ ಅರಿಯರ್ಸ್ ಆಗಿರ್ಬೋದು, ಇವು ಮೂರು ಸೌಲಭ್ಯಗಳು ಕೂಡ 6ನೇ ವೇತನ ಶ್ರೇಣಿಯ ಮೂಲ ವೇತನದ ಆಧಾರದ ಮೇಲೆ ಇವತ್ತು ನಮಗೆ ಸಂದಾಯ ಮಾಡಿದ್ದಾರೆ. ಆದರೆ ನಿಜವಾಗಿ ನಮ್ಗೆ 1/7/2022 ಹೊಸ ವೇತನ ಶ್ರೇಣಿ ಇವತ್ತು ಅನುಷ್ಠಾನಗೊಂಡಿದ್ದು ಅಂದಿನಿಂದೇ ನಮ್ಗೆ ಅರಿಯರ್ಸ್ ಬೇಕಾಗಿಲ್ಲ. ಅಂದಿನಿಂದೇ ಇದು ಇಂಪ್ಲಿಮೆಂಟ್ ಮಾಡಿದರೆ ನಮಗೆ ಗಳಿಕೆ ರಜೆಯ ವ್ಯತ್ಯಾಸದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಮತ್ತು DCRG ಅನುದಾನದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಮತ್ತು ಕಂಪ್ಯೂಟೇಷನ್ ವ್ಯಾಲ್ಯೂ ಆಫ್ ಪೆನ್ಷನ್ನಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಈ ಮೂರು ವಿಧಗಳಲ್ಲಿ ಇವತ್ತು ಈಗಾಗಲೇ ಹೇಳಿದರು ಸರ್ ಅವರು, DCRG ನೌಕರರಿಂದ ಗ್ರೂಪ್ 1 ಕ್ಲಾಸ್ 1 ಅಧಿಕಾರಿಯವರೆಗೆ ಸುಮಾರು 6 ಲಕ್ಷದಿಂದ 25 ಲಕ್ಷದವರೆಗೆ ವ್ಯತ್ಯಾಸ ಇವತ್ತು ಆಗ್ತಾ ಇದೆ ಅನ್ನತಕ್ಕಂಥದ್ದು ಅಂಕಿಅಂಶಗಳಿಂದ ಇವತ್ತು ಕಂಡು ಬರ್ತಾ ಇದೆ. ಈ ಒಂದು ತಾರತಮ್ಯವನ್ನು ಸೇವೆಯಲ್ಲಿರ್ತಕ್ಕಂಥ ನೌಕರಿಗೆ ಒಂದು ನೀತಿ, ನಿವೃತ್ತರಾದಂಥ ನೌಕರಿಗೆ ಇನ್ನೊಂದು ನೀತಿ, ಈ ತಾರತಮ್ಯ ನೀತಿಯನ್ನು ಹೋಗಲಾಡಿಸಬೇಕು. ನಮಗೂ ಕೂಡ ಅವತ್ತಿನಿಂದಲೇ 1/7/2022 ನಮಗೂ ಕೂಡ ಈ ಒಂದು ಆರ್ಥಿಕ ಸೌಲಭ್ಯದ ವ್ಯತ್ಯಾಸವನ್ನು ಪರಿಷ್ಕರಿಸಿ ಆದೇಶ ಮಾಡಿದರೆ ನಮಗೂ ಕೂಡ ಸೌಲಭ್ಯಗಳನ್ನು ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದಾದ್ಯಂತ ಪ್ರತಿಯೊಂದು ತಾಲೂಕಿನಾದ್ಯಂತ ಸಂಬಂಧಪಟ್ಟ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಕೂಡ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಇವತ್ತು ಎಲ್ಲರಿಗೂ ಕೂಡ ಆಯಾ ಜಿಲ್ಲೆ ಆಯಾ ತಾಲೂಕುಗಳ ವತಿಯಿಂದ ಇವತ್ತು ಮನವಿ ಪತ್ರಗಳನ್ನು ಕೊಟ್ಟು ಬರ್ತಕ್ಕಂಥ ಈಗ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಏನದ ಚರ್ಚೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನತಕ್ಕಂಥ ಮನವಿ ಪತ್ರಗಳ ಮಹಾಪೂರ್ವವೇ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಭರತ್ ರಾಜ್ ಸಾವಳ್ಗಿ, ವಸಂತ್ ಪುಲಾರೆ, ನಾಗಪ್ಪ ನೆಲೋಗಿ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ, ಮಾನವ ಹಕ್ಕುಗಳ ರಕ್ಷಣೆಗೆ ಅಧಿಕಾರಿಗಳು ಶ್ರಮಿಸಬೇಕು, ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಕರೆ. ಬೆಳಗಾವಿ ಅಧಿವೇಶನದಲ್ಲಿ ದಿವಂಗತ ರತನ್ ಟಾಟಾ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ ಸಚಿವ ಸಂತೋಷ್ ಲಾಡ್. ಕಲಬುರಗಿ ಪಾಲಿಕೆ ಉಪಾಯುಕ್ತರ ಮನೆ ಮೇಲೆ ಲೋಕಾಯುಕ್ತ ದಾಳಿ, ಚಿನ್ನಾಭರಣ ಜಪ್ತಿ. ಸ್ಲಂ ಜನಾಂದೋಲನ ಸಂಘಟನೆಯಿಂದ ಬೆಳಗಾವಿ ಸುವರ್ಣಸೌಧದ ಎದುರು ಧರಣಿ, ರೇಣುಕಾ ಸರಡಗಿ ಸುದ್ದಿಗೋಷ್ಠಿ. ಹಡಪತಿ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ, ವ್ಯಕ್ತಿ ಕಾಣೆ ಹುಡುಕಿಕೊಡುವಂತೆ ತಾಯಿ ಮನವಿ. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ, ಗುರಣ್ಣ ಅವಂಟಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.